ಕಾಡಾನೆಗಳ ಹಾವಳಿಯಿಂದ ನಷ್ಟವುಂಟಾದ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದ ಜಾಗಕ್ಕೆ ಜೆಡಿಎಸ್ ಪಕ್ಷದ ಮುಖಂಡರು ಬಂದು ಸಾಥ್ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಜಯಮುತ್ತು, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಗೋವಿಂದಹಳ್ಳಿ ನಾಗರಾಜು, ಮುಖಂಡ ಕುಕ್ಕೂರುದೊಡ್ಡಿ ಜಯರಾಮು ಹಾಗೂ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಡಿಎಫ್ಒ ರಾಮಕೃಷ್ಣಪ್ಪರವರ ಜೊತೆ ಮೊಬೈಲ್ನಲ್ಲಿ ಮಾತನಾಡಿದರು. ಜಯಮುತ್ತು ಮಾತನಾಡಿ, ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಬರುತ್ತಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಣ ಎಂದು ರೈತರಿಗೆ ಭರವಸೆ ನೀಡಿದರು. ಬರ್ತಾರೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡುವ ಈ ಪ್ರೊಟೆಸ್ಟ್ನ ಏನು ಹಳ್ಳಿಗಳಿಗೆ ಪ್ರತಿಯೊಬ್ಬರು ಬರಕ್ಕೆ ಪಕ್ಷಾತೀತವಾಗಿ ಸಹಕಾರ ಕೊಡ್ತಾರೆ, ಯಶಸ್ವಿ ಮಾಡುವ ಗೊಂದಲ ಮಾಡ್ಕೊಳಕ್ ಹೋಗ್ಬಿಡಿ. ಇವ್ರು ಏನೂ ಮಾಡಕ್ಕಾಗಲ್ಲ ಪಾಪ. ಭಯ ಬಿಡಕ್ ಹೋಗ್ಬೇಡಿ, ನಾನೇ ಇರ್ತೀನಿ ನಿಮ್ ಜೊತೆ. ಹೆಚ್ಚು ಕಮ್ಮಿ ಯಾರು ಕನ್ನಡಕ್ಕೆ ಸಕಲೇಶ್ಪುರ ಪ್ಲಸ್ ನಿಮ್ಮಲ್ಲಿ ಕನಕಪುರ ಸ್ವಲ್ಪ ಏನು ಜನಗಳ ಪರಿಸ್ಥಿತಿ ನೋಡಿ ಪಾಪ. ಅದು ಏನು ಪ್ರತಿನಿಧಿ ತರ ಆಗ್ಬಿಟ್ರೆ ಕಷ್ಟ ಜನ. ಹೌದು ಸರ್. ಈಗ ಅದು ಇಲ್ಲಿ ಕೆಲಸ ಶುರು ಮಾಡಿದ್ರಲ್ಲ ಹಿಂದೆ ಅದೆಲ್ಲ ಸ್ಟಾಪ್ ಮಾಡ್ಬಿಟ್ರೆ. ಇಲ್ಲ ಸರ್, ಬ್ಯಾರಿಕೇಡ್ ಕಂಪ್ಲೀಟ್ ಆಗಿದೆ ಸರ್. ಕಂಪ್ಯೂಟರ್ ಕೊಟ್ಟಿದ್ದು ಮತ್ತೆ ಇದೆಲ್ಲ ಕಂಪ್ಲೀಟ್ ಆಗಿದೆ ಸರ್. ಆ ಕಡೆ ಇನ್ನೂ ಮುಂದಕ್ಕೆ ಬೇಕು ಸರ್. ಸರ್ ಇದೇನಾಗಿದೆ ಅಂದರೆ ಇಲ್ಲಿ ಆನೆಗಳು ಸ್ವಲ್ಪ ಹೋಗ್ತಾ ಇಲ್ಲ ಸರ್. ಒಂದು ಆನೆ ಶಿಬಿರ ಮಾಡ್ಬೇಕು ಸರ್. ಅದು ನಮ್ಮ ಇದು ಕಾವೇರಿ ಕಡೆ ಇದು ಮಡಿಕೇರಿ ಮತ್ತು ನಾಗರಹೊಳೆಯಲ್ಲಿ ಇದ್ದಾವೆ ಸರ್. ಆ ಥರ ಸ್ವಲ್ಪ ಈ ಆನೆಗಳನ್ನ ನಾವು ಇಲ್ಲಿ ಹಿಡಿದು ಮುತ್ತತ್ತಿ ಹತ್ರ ಒಂದು 25-50 ಎಕರೆ ಏರಿಯಾದಲ್ಲಿ ಒಂದು ಮಾಡಿದ್ರೆ ಇಲ್ಲಿಂದ ಇದನ್ನು ಸ್ವಲ್ಪ ತಾವು ಎಂಫಸೈಸ್ ಮಾಡಿದ್ರೆ ಸರ್, ಫಂಡ್ಸ್ ಕಾಂಪಾದಲ್ಲಿ ಬರ್ತದೆ ಸರ್. ಕಾಂಪಾದಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಆ್ಯಕ್ಚುಲಿ ಸೆಂಟ್ರಲಿಂದ ಅದು ಸರ್ ರಾಜ್ಯ ಸರ್ಕಾರದ ಸ್ವಲ್ಪ ಸರಿಯಾದ ರೀತಿ ಗೌರವ ಕೊಟ್ಟು ಮಾಡಿ ಅಧಿಕಾರಿಗಳೇ ಮಾಡ್ತೀವಿ. ಗೋವಿಂದ ಇವ್ರು ಯಾರು ಕಷ್ಟಕ್ಕೆ ಆಗಲ್ತಂದ್ರೆ ಏನು ಇವ್ರು ಅವ್ರು ದಾನಗಳವರು ಯಾರನ್ನ ಕಷ್ಟಕ್ಕೆ ಆಗಲ್ತಂದ್ರೆ ಇನ್ಯಾನಕ್ಕೆ ಸರ್? ಈಗ ಬಿಸ್ತಲೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.